ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಟ್ಯೂಸ್ಡೇ ಈವ್ನಿಂಗ್ ವ್ಲಾಗ್. ನನಗೂ ಸ್ವಲ್ಪ ರೋಸ್ ಗಿಡಗಳು ಬೇಕಿತ್ತು, ಹಾಗಾಗ್ಬಿಟ್ಟು ನಾನು ನರ್ಸರಿಗೆ ಬಂದೆ. ನರ್ಸರಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ, ಈ ಥರ ಹೂಗಳೆಲ್ಲ ಸಿಗುತ್ತೆ. ನನಗೊಂದೆರಡು ರೋಸ್ ಗಿಡಗಳು ಬೇಕಿತ್ತು ಅಷ್ಟೇ, ಅವನು ತೊಗೊಂಡ್ಬಿಟ್ಟು ಮನೆಗೆ ಬಂದೆ. ಈವ್ನಿಂಗ್ ನನಗೆ ಸಾಯಂಕಾಲ ಆಗಿತ್ತಲ್ವ, ಏನಾದರೂ ಲೈಟಾಗಿ ಒಂದು ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತು. ಹಾಗೆ ಮಂಡಕ್ಕಿ ಬಳಸ್ಕೊಂಡು ಚುರಿಮುರಿ ಮಾಡಿಕೊಂಡೆ. ಚುರಿಮುರಿ ಮಾಡೋದಕ್ಕೆ ನಮ್ಗೆ ಎಷ್ಟು ಬೇಕಾಗುತ್ತೋ ಚುರಿಮುರಿ ಮಾಡೋದಕ್ಕೆ ಅಷ್ಟು ಮಂಡಕ್ಕಿನ ಹಾಕ್ಕೊಂಬಿಟ್ಟು, ಅದಕ್ಕೆ ಒಂದು ಸ್ವಲ್ಪ ಮಾವಿನಕಾಯಿ ತುರಿ ಇದ್ದರೆ ಮಾವಿನಕಾಯಿ ತುರಿನ ಆ್ಯಡ್ ಮಾಡ್ಕೋಬೇಕು. ಹಾಗೆ ಕ್ಯಾರೆಟ್ ತುರಿ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಟೊಮಾಟೋನ ಆ್ಯಡ್ ಮಾಡಿಕೊಂಡು ಮಿಕ್ಸ್ಚರು ಕೂಡ ಹಾಕ್ಕೊಳ್ತಿದ್ದೀನಿ. ಹಾಗೆ ಚಿಲ್ಲಿ ಪೌಡರು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಚಿಲ್ಲಿ ಪೌಡರು ಮತ್ತು ಹಾಕ್ಕೊಂಡು ಸಾಲ್ಟು ಸ್ವಲ್ಪ ಟೇಸ್ಟಿಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನಿಂಬೆ ಹಣ್ಣಿನ ಹನಿನ ಒಂದೆರಡು ಡ್ರಾಪ್ಸ್ ಅಷ್ಟೇ ಹಾಕ್ಕೋಬೇಕು. ಏಕೆಂದರೆ ಮಾವಿನ ತುರಿ ಹಾಕ್ಕೊಂಡಿರ್ತೀವಲ್ವ, ಅದಕ್ಕೋಸ್ಕರ ಒಂದೆರಡು ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಬರುತ್ತೆ, ತಿನ್ನೋದಕ್ಕಾಗಲ್ಲ. ಒಂದೆರಡು ಡ್ರಾಪ್ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಈವ್ನಿಂಗ್ ತಿನ್ನೋದಕ್ಕೆ ಸ್ನ್ಯಾಕ್ಸು ಈ ವೆದರಲ್ಲಿ ತುಂಬ ಚೆನ್ನಾಗಿರುತ್ತಲ್ವ. ಹಾಗೆ ನಾವು ಸ್ನ್ಯಾಕ್ಸ್ ತಿಂದ್ಕೊಂಡು ನೈಟು ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಆಲ್ಮೋಸ್ಟ್ ನಾನು ರೈಸ್ ಐಟಮ್ ಮಾಡೋದು, ಆದರೆ ಇವತ್ತು ನಾನು ರೈಸ್ ಐಟಮ್ನೇ ಮಾಡ್ತಿದ್ದೀನಿ. ನೈಟು ಕೂಡ ಮೆಂತ್ಯ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ನನಗೂ ಆಲ್ಮೋಸ್ಟ್ ರೈಸ್ ಐಟಮ್ ಇಷ್ಟಪಡ್ತೀನಿ. ಮೆಂತ್ಯ ಪಲಾವನ್ನ ತುಂಬ ಸುಲಭವಾಗಿ ನಾವು ಹೇಗೆ ಬೇಗ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ. ಒಂದು ಮೆಂತ್ಯ ಪಲಾವ್ ಮಾಡೋದಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಕಾಯಿ ತುರಿ ಇದ್ದರೆ ಹಾಕ್ಕೋಬೋದು. ಹಾಕ್ಕೊಂಡೆ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡು ಸೈಡಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಆಯಿಲ್ನ ಸ್ವಲ್ಪ ಹಾಕ್ಕೋಬೇಕು. ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಆಗಿರೋದನ್ನು ನಾವೊಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಹೋಲ್ ಸ್ಪೈಸಸ್ ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಈರುಳ್ಳಿ ಹಾಕ್ಕೊಂಡು ಟೊಮೊಟೊನ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಅದು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ನಾವು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ ಮಸಾಲೆ, ಅದನ್ನು ಹಾಕ್ಕೋಬೇಕು. ಅದಕ್ಕೂ ಮುಂಚೆ ಬಟಾಣಿ ನೆನೆ ಹಾಕ್ಕೊಂಡಿದ್ದೆ ಮೆಂತ್ಯ ಪಲಾವ್ಗೆ ಅಂತಲೇ, ಅದನ್ನು ಆ್ಯಡ್ ಮಾಡಿಕೊಂಡು ಮೆಂತ್ಯ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೋಬೇಕು. ಅದನ್ನು ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋಬೇಕು. ಆದರೆ ಅದು ಸ್ವಲ್ಪ ಕೈ ಬರುತ್ತಲ್ವ, ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೆಂತ್ಯ ಪಲಾವ್ಗೆ. ಹಂಗಾಗ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು 1 ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನು. ಆ 1 ಲೋಟ ಅಕ್ಕಿಗೆ ಮಸಾಲೆ ರುಬ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು 1 ಲೋಟ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ. ಟೇಸ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ನಾವು ಕುಕ್ಕರ್ನ ಕ್ಲೋಸ್ ಮಾಡಬೇಕು. ಒಂದು 5 ವಿಷಲ್ ಹಾಕ್ಕೊಂಡ್ಮೇಲೆ ನಾನಿವಾಗ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಮೆಂತ್ಯ ಬಾತಿಗೆ ಸ್ವಲ್ಪ ಕಡಲೆ ಯೂಸ್ ಮಾಡ್ಕೊಬಿಟ್ಟು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಡಲೆ, ಕಾಯಿ ತುರಿ ಹಾಕ್ಕೊಂಬಿಟ್ಟು ಸ್ವಲ್ಪ ಸಾಲ್ಟು ಮತ್ತು ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೂ ಸ್ವಲ್ಪ ಬೆಲ್ಲ ಹಾಕಂದರೆ ಟೇಸ್ಟ್ ಸ್ವೀಟಾಗಿ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಂಡು ಎತ್ತಿಟ್ಕೊಂಡೆ. ಈಗ ಮೆಂತ್ಯ ಬಾತ್ ರೆಡಿ ಆಯಿತು. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಕಲರ್ಫುಲ್ಲಾಗಿ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ಒಂದು ಸ್ವಲ್ಪ ಚಟ್ನಿ ಇದ್ದರೆ, ಮೊಸರುನಾದರೂ ಆಯಿತು, ಚಟ್ನಿನಾದರೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.